ಭಾರತವನ್ನು ಪಾಕಿಸ್ತಾನ ಮಾಡಬೇಕು ಅಂತ ಕೆಲವರ ಮನಸ್ಸಲ್ಲಿದೆ ಕನಸು. ಆ ಕನಸು ನನಸಾಗಲ್ಲ. ಪಾಕಿಸ್ತಾನವೇ ಭಾರತದೊಳಗೆ ಸೇರೋದಕ್ಕೆ ಭಾಳ ದಿನ ಬೇಕಾಗಿಲ್ಲ. ಈ POK ಒಳಗೆ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಬರ್ತಾ ಇದೆ, ಗೊತ್ತಿದೆಯಲ್ಲ ನಿಮಗೆ? ಪಾಕಿಸ್ತಾನದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ. ಪಾಕಿಸ್ತಾನ ಈಗ ಭಾರತ ಹೇಗೆ ನಮಗೆ ಶತ್ರುನೋ POKನೂ ಹಾಗೆ ಶತ್ರು ಅಂತ ಹೇಳಿದ್ದಾರೆ. ನಾನು ಮಣ್ಣಿನ ಮಗ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಅದು ಹೇಳಂಗಿಲ್ಲ. ಅದಕ್ಕೇನೋ ಹೆದರಿ ಸೀರೆ ಉಡೋದು ಯಾರ ಬಿಟ್ಟಿದ್ರಾ ಅಂತ. ಹಂಗಾಗಿ ಇವಕ್ಕೆ ಯಾರು ಹೆದರಿ ರಾಜಕಾರಣದಲ್ಲಿ ಇಲ್ಲ. ಇವು ಯಾವ ಪೊಳ್ಳುಗಳು ಅವಕ್ಕೆಲ್ಲ ಹೆದರ್ಕೊಂಡು. ನಾನು ಚಿಕ್ಕಮಗಳೂರಲ್ಲಿ ಮೊನ್ನೆ ರಾತ್ರಿನೂ ಇದ್ದೆ, ನೆನ್ನೆನೂ ಇದ್ದೆ, ಇವತ್ತು ಬೆಳಗ್ಗೆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದೆ. ಸಮಸ್ಯೆ ಏನಾಗುತ್ತೆ? ಸಮಸ್ಯೆ ಮಾಡೋಕ್ಕೆ ಬಂದವರ ಎದುರಿಸಿ ರಾಜಕಾರಣ ಮಾಡೋಕ್ಕೆ ನಂಗೆ ಗೊತ್ತು. BJPಯವ್ರನ್ನ ಪ್ರಧಾನಮಂತ್ರಿಗಳನ್ನ ಸಾರ್ವಜನಿಕವಾಗಿ ಟೀಕೆ ಮಾಡಬಹುದು, ರಾಹುಲ್ ಗಾಂಧಿನ ಯಾರು ಟೀಕೆ ಮಾಡೋಂಗಿಲ್ಲ. ಯಾಕೆ ಅಂದರೆ ಅದು ಕಾಂಗ್ರೆಸ್ ಸಂವಿಧಾನಕ್ಕಿಂತ ದೊಡ್ಡ ವ್ಯಕ್ತಿ ಅಂತ ರಾಹುಲ್ ಗಾಂಧಿಯನ್ನ ಪರಿಗಣಿಸಿದ್ದಾರೆ. ಸಂವಿಧಾನಾತ್ಮಕ ಹುದ್ದೆ. ನೀವು ರಾಷ್ಟ್ರಪತಿಗಳನ್ನು ಇವರು ಟೀಕೆ ಮಾಡೋದಕ್ಕೆ ಓಕೆ. ರಾಷ್ಟ್ರಪತಿಗಳನ್ನು ಕಾಂಗ್ರೆಸ್ನ ಯಾರೋ ಒಬ್ಬ ಸಮಾಜವಾದಿ ಪಾರ್ಟಿಯನ್ನು ಟೀಕೆ ಮಾಡಿದ್ದ, ಮಹಾಮಹಿಮ ರಾಷ್ಟ್ರಪತಿಯವ್ರನ್ನ. ನ್ಯಾಯಾಧೀಶರನ್ನು, ಮುಖ್ಯ ನ್ಯಾಯಾಧೀಶರನ್ನು ಟೀಕೆ ಮಾಡಿಬಿಡ್ತಾರೆ, ಪ್ರಧಾನಮಂತ್ರಿಗಳನ್ನು ಟೀಕೆ ಮಾಡ್ತಾರೆ, ದೇಶವನ್ನು ಟೀಕಿಸ್ತಾರೆ. ಆದರೆ ರಾಹುಲ್ ಗಾಂಧಿಯನ್ನು ಟೀಕೆ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ನೋಟಿಸ್ ಬರುತ್ತೆ. ರಾಹುಲ್ ಗಾಂಧಿನ ಟೀಕೆ ಮಾಡೋಂಗಿಲ್ಲ. ಯಾಕೆ ಅಂದರೆ ಕಾಂಗ್ರೆಸ್ ಭಾವಿಸಿದೆ ಸೋನಿಯಾ ಮತ್ತು ರಾಹುಲ್ ಕುಟುಂಬ ಸಂವಿಧಾನಕ್ಕಿಂತ ದೊಡ್ಡದು ಅಂತ. ಸಂವಿಧಾನ ಸಮಾನತೆ ಹೇಳಿದೆ, ಸಮಾನ ಅಧಿಕಾರ ಕೊಟ್ಟಿದೆ. ಆದರೆ ಎಬೋ ದ ಕಾನ್ಸ್ಟಿಟ್ಯೂಷನ್ ಅಂತ ಅವರು ಭಾವಿಸ್ಬಿಟ್ಟಿದ್ದಾರೆ. ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಸಂವಿಧಾನದ ಅಡಿಯಲ್ಲಿ ಭಾರತದ 140 ಕೋಟಿ ಪ್ರಜೆಗಳು ಸಮಾನರು, ಇದನ್ನು ಸಂವಿಧಾನ ಹೇಳಿದೆ. ಕಾಂಗ್ರೆಸ್ ಹೇಳ್ತಾ ಇದೆ ಅವ್ರು ಸಂವಿಧಾನಕ್ಕಿಂತ ಮಿಗಿಲು ಅಂತ. ಅಲ್ಲ, ಅವ್ರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ, ತುರ್ತು ಪರಿಸ್ಥಿತಿಯನ್ನು ಸೋಲಿಸಿ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿ, ಸಂವಿಧಾನವನ್ನು ಉಳಿಸಿದ ಪರಂಪರೆಗೆ ಸೇರಿದವ್ರು ನಾವು. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ ಬೆದರೋರು ಅಲ್ಲ, ನಿಮ್ಮ ಕೇಸ್ಗಳಿಗೆ ಹೆದರೋರು ಅಲ್ಲ. ಎದುರಿಸಿ ರಾಜಕಾರಣ ಮಾಡ್ತೀವಿ, ಬರುತ್ತೆ.